ಐಪಿಎಲ್ ಪಂದ್ಯ ನೋಡೋದು ಬಿಟ್ಟು ಸ್ಟೇಡಿಯಂನಲ್ಲಿ ರೀಲ್ಸ್ ಮಾಡಲು ಹೋಗಿ 70,000 ರು ಬೆಲೆಯ ಉಂಗುರ ಕಳೆದುಕೊಂಡ ಮಹಿಳೆ. ಹವ್ಯಾಸ ಹಿತವಾಗಿದ್ರೆ ಚೆಂದ, ಅದು ಮಿತಿ ಮೀರಿದ್ರೆ ವಿಷಾದವೇ ಗತಿ ಎಂಬ ಮಾತಿಗೆ ಪಂಜಾಬ್ನ ಐಪಿಎಲ್ ಮೈದಾನ ಸಾಕ್ಷಿಯಾಗಿದೆ. ಪಂಜಾಬ್ ಕಿಂಗ್ಸ್ ಮತ್ತು ಸನ್ ರೈಸರ್ಸ್ ಹೈದರಾಬಾದ್ ನಡುವಿನ ರೋಮಾಂಚನ ಪಂದ್ಯದ ವೇಳೆ ಸ್ಟೇಡಿಯಂನಲ್ಲಿ ಕುಳಿತಿದ್ದ ಮಹಿಳೆಯೊಬ್ಬರು ಮಾಡಬಾರದ ಸಾಹಸಕ್ಕೆ ಕೈ ಹಾಕಿ ಈಗ ಬೆಲೆ ಬಾಳುವ ಉಂಗುರವನ್ನ ಕಳೆದುಕೊಂಡು ಕಂಗಾಲಾಗಿದ್ದಾರೆ. ಪಂಜಾಬ್ನಲ್ಲಿ ಏಪ್ರಿಲ್ 15 ತಾರೀಕು ಹವ್ಯಾಸ ಹಿತವಾಗಿದ್ರೆ ಚಂದ ಅನ್ನೋದು ಮಿತಿ ಮೀರಿದ್ರೆ ವಿಷಾದದ ಸಂಗತಿ ಎಂಬುದಕ್ಕೆ ಇದು ಕಾರಣವಾಗಿದೆ. ಹಾಗಾದ್ರೆ ಏನಿದು ಘಟನೆ ಅಂತ ನೋಡೋದಾದ್ರೆ, ಮಹಾರಾಜ ಯಾದವೇಂದ್ರ ಸಿಂಗ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಪಂದ್ಯ ವೀಕ್ಷಿಸಲು ಬಂದಿದ್ದ ಮಹಿಳೆಯೊಬ್ಬರಿಗೆ ಪಂದ್ಯಕ್ಕಿಂತ ರೀಲ್ಸ್ ಮಾಡುವುದರಲ್ಲಿ ನಿರತರಾಗಿದ್ರು. ತಮ್ಮ ಬೆರಳಿನಲ್ಲಿದ್ದ 70,000 ರೂಪಾಯಿ ಮೌಲ್ಯದ ಉಂಗುರವನ್ನ ಎಸೆದು ವಿಡಿಯೋ ಮಾಡಲು ಮುಂದಾದ್ರು. ವಿಡಿಯೋದಲ್ಲಿ ಉಂಗುರವು ಗಾಳಿಯಲ್ಲಿ ತೇಲುವಂತೆ ಸೆರೆ ಹಿಡಿಯುವುದು ಅವರ ಉದ್ದೇಶವಾಗಿತ್ತು. ಆದ್ರೆ ಕ್ಯಾಮೆರಾ ಆಂಗಲ್ ಸೆಟ್ ಮಾಡುವ ಭರದಲ್ಲಿ ಉಂಗುರ ಕೈ ಜಾರಿತು. ಮಹಿಳೆಯ ಕೈಗೆ ಸಿಗದೆ ಸ್ಟೇಡಿಯಂನ ಮೆಟ್ಟಿಲುಗಳ ನಡುವೆ ಬಿದ್ದಿತ್ತು. ಒಂದು ಕ್ಷಣ ಏನಾಯಿತು ಎಂದು ತಿಳಿಯದೆ ಮಹಿಳೆ ದಿಗ್ಭ್ರಮೆಗೊಂಡು ಕುಳಿತ ದೃಶ್ಯ ಈಗ ಇಂಟರ್ನೆಟ್ ಅಲ್ಲಿ ಸಖತ್ ಸದ್ದು ಮಾಡ್ತಾ ಇದೆ. ಮಧುಪ್ರಿಯಾ ಎಂಬ ಇನ್ಸ್ಟಾಗ್ರಾಂ ಬಳಕೆದಾರರು ಈ ವಿಡಿಯೋವನ್ನ ಹಂಚಿಕೊಂಡಿದ್ದು, ಉಂಗುರ ಹುಡುಕಿ ಕೊಡುವಂತೆ ನೆಟ್ಟಿಗರಲ್ಲಿ ಮನವಿ ಮಾಡಿದ್ದಾರೆ. ಆದ್ರೆ ಸಹಾಯ ಮಾಡುವ ಬದಲು ಜನರು ಮಹಿಳೆಯ ನಡಿಗೆಯನ್ನ ತೀವ್ರವಾಗಿ ಟೀಕಿಸ್ತಾ ಇದ್ದಾರೆ. ಅವರಿಗೆ ಆ ಉಂಗುರ ಅಷ್ಟು ಇಷ್ಟವಿದ್ದಲ್ಲಿ ನಕಲಿ ಉಂಗುರ ಬಳಸಿ ರೀಲ್ಸ್ ಮಾಡಬೇಕಿತ್ತು ಎಂದು ಒಬ್ಬರು ಹೇಳಿದ್ದಾರೆ. ಕಳೆದು ಹೋದ ಉಂಗುರ ಎಷ್ಟೇ ಹುಡುಕಿದ್ರೂ ಸಿಕ್ಕಲ್ಲ ಎಂದು ತಿಳಿದು ಬಂದಿದೆ. ಒಟ್ಟಾರೆಯಾಗಿ ಐಪಿಎಲ್ನ ಸಿಕ್ಸರ್ ಬೌಂಡರಿಗಳಿಗಿಂತ ಈ ಮಹಿಳೆಯ ಉಂಗುರ ಪುರಾಣವೇ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಸ್ಯ ಬಿಸಿ ಚರ್ಚೆಯ ವಿಷಯವಾಗಿದೆ.